15ನೇ ವರ್ಷಕ್ಕೆ ಇನ್ಸ್ಟಾಗ್ರಾಂನಲ್ಲಿ ಲವ್, 19ನೇ ವರ್ಷಕ್ಕೆ ಭೇಟಿಯಾಗಿ ಸೂಸೈಡ್. ಜನ್ ಝಿ ಲವ್ ಹೇಗಿರುತ್ತೆ ನೋಡಿ. ಜನ್ ಝಿಗಳ ಮನಸ್ಥಿತಿಯನ್ನ ಅದೇನಂತ ವರ್ಣಿಸಬೇಕೋ ಗೊತ್ತಾಗ್ತಿಲ್ಲ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಜಮಾನಾದಲ್ಲಿ ಮನಸ್ಥಿತಿ ಅನ್ನೋದು ಲೆಕ್ಕಕ್ಕೆ ಸಿಗದ ಹುಚ್ಚು ಕುದುರೆಯಂತಾಗಿಬಿಟ್ಟಿದೆ. ಇಲ್ಲೊಂದು ಇನ್ಸ್ಟಾಗ್ರಾಮ್ ಲವ್ ಸ್ಟೋರಿ ದುರಂತ ಅಂತ್ಯವಾಗಿದೆ. ಕಳೆದ 3-4 ವರ್ಷಗಳ ಹಿಂದೆ ಹಾಸನ ಜಿಲ್ಲೆಯ ಅರಸೀಕೆರೆಯ ನಿಖಿತಾಗೂ ಬೆಂಗಳೂರಿನ ಉತ್ತರ ತಾಲೂಕಿನ ಪಿಲ್ಲಹಳ್ಳಿಯ ರಾಘವೇಂದ್ರಗೂ ಇನ್ಸ್ಟಾಗ್ರಾಂನಲ್ಲಿ ಲವ್ ಆಗಿತ್ತು. ಲವ್ ಆದಾಗ ಆಕೆಗಿನ್ನೂ 14-15 ವಯಸ್ಸು. ಅಲ್ಲಿಂದ ಶುರುವಾಗಿದ್ದ ಪ್ರೀತಿ ಆಕೆಗೆ 19 ವರ್ಷ ತುಂಬೋದ್ರೊಳಗೆ ಅಂತ್ಯವಾಗಿ ಬಿಟ್ಟಿದೆ. ಮೊನ್ನೆ ಹೊಸ ವರ್ಷದಂದು ಮನೆ ಬಿಟ್ಟು ನಿಖಿತಾ ಬೆಂಗಳೂರಿನ ಪ್ರಿಯಕರನ ಮನೆ ಸೇರಿದ್ದಾಳೆ. 3-4 ದಿನ ಇಬ್ರು ಮನೆಯಲ್ಲೇ ಇದ್ದಾರೆ. ಈ ವೇಳೆ ಮದುವೆಯಾಗುವಂತೆ ರಾಘವೇಂದ್ರಗೆ ನಿಖಿತಾ ಒತ್ತಾಯಿಸಿದ್ದಾಳೆ. ಆದರೆ ಅಷ್ಟರಲ್ಲಾಗಲೇ ನಿಖಿತಾ ಮೇಲಿನ ಆಕರ್ಷಣೆ ಕಡಿಮೆ ಮಾಡಿಕೊಂಡಿದ್ದ ರಾಘವೇಂದ್ರ ಮದುವೆಗೆ ನಿರಾಕರಿಸಿದ್ದಾನೆ. ಇದು ಬಣ್ಣ ಬಣ್ಣದ ಕನಸು ಹೊತ್ತು ಪ್ರಿಯಕರನ ಮನೆಗೆ ಬಂದಿದ್ದಾಕೆಗೆ ಬರ ಸಿಡಿಲು ಬಡಿದಂತಾಗಿದೆ. ಅಷ್ಟಕ್ಕೆ ಮನೆಯಲ್ಲಿ ಯಾರೂ ಇಲ್ಲದಾಗ ನಿಖಿತಾ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಸದ್ಯ ರಾಘವೇಂದ್ರನನ್ನ ಮಾದನಾಯಕನಹಳ್ಳಿ ಪೊಲೀಸರು ವಶಕ್ಕೆ ಪಡೆದಿದ್ದು ವಿಚಾರಣೆ ನಡೆಸುತ್ತಿದ್ದಾರೆ. ಪ್ರೀತಿ ಪ್ರೇಮ ಅಂತ ಹೆತ್ತವರನ್ನ ಬಿಟ್ಟು ಮಾಯಾನಗರಿಗೆ ಬಂದವಳು ಬದುಕೆ ಅಂತ್ಯವಾಗಿದೆ. ಸದ್ಯ ಉಳಿದಿರೋದು ಹೆತ್ತವರಿಗೆ ಕಣ್ಣೀರೊಂದೇ.